ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡ್ತಾ ಇದ್ದೀನಿ. ಆ ತಲೆ ಹಿಡಕನ್ನ ಕರ್ಕೊಂಡ್ಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸರಿಗಾಗಿ ಈಗ ನಾನು ಕಳಿಸ್ಕೊಟ್ಟು ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ. ತಾಲೂಕು ಉಪನೋಂದಣಾಧಿಕಾರಿಗಳ ಕಚೇರಿಯ ಮುಂಭಾಗ ಒಂದು ದಲಿತ ಕುಟುಂಬದ ಆಸ್ತಿಯನ್ನು ಕಬಳಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಕ್ರಯಪತ್ರವನ್ನು ಮಾಡಿರ್ತಕ್ಕಂಥ ಯಶವಂತ್ ಬಿನ್ ಮಂಜುನಾಥ್ ರಾವ್ ಮತ್ತು ನಕಲಿ ವ್ಯಕ್ತಿ ಬಾಲಮ್ಮ ಹಾಗೂ ಇಬ್ಬರು ಸಾಕ್ಷಿಗಳ ವಿಚಾರವಾಗಿ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತೇಳಿ ಸುಮಾರು 8 ದಿನಗಳಿಂದ ಸಹ ತಾಲೂಕು ಕಚೇರಿ ಮತ್ತು ಉಪನೋಂದಣಾಧಿಕಾರಿಗಳ ಕಚೇರಿಯ ಸುತ್ತಿ ಸಾಕಾಗಿದೆ. ಸರ್ಕಾರಂತೆ ಸರ್ಕಾರ, ಬೇಕೇ ಬೇಕು, ಬೇಕೇ ಬೇಕು. ದಲಿತರನ್ನ ಸುಟ್ಟ ಬೆಂಕಿ, ದಲಿತರನ್ನ ಸುಟ್ಟ ಬೆಂಕಿ, ಬೇಕೇ ಬೇಕು. ದಲಿತ ಕುಟುಂಬಕ್ಕೆ ವಂಚನೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ, ದಲಿತರನ್ನು ವಂಚನೆ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ, ದಲಿತರ ಭೂಮಿಯನ್ನು ಕಿತ್ತುಕೊಳ್ಳಲು ಹೊರಟಿರ್ತಕ್ಕಂಥ ಭೂಮಾಫಿಯಾಗಳಿಗೆ, ದಲಿತರ ಭೂಮಿಯನ್ನು ಕಿತ್ತುಕೊಳ್ಳಲು ಹೊರಟಿರ್ತಕ್ಕಂಥ ನನಗೂ ಮಾಹಿತಿ ಕಳೆದ ಒಂದು 4-5 ದಿನದಿಂದ ಸ್ವಲ್ಪ ಜ್ವರದಿಂದ ರೆಸ್ಟ್ ಮಾಡ್ತಾ ಇದ್ದೆ. ಕಳೆದ 2 ದಿವಸಗಳ ಹಿಂದೆ ಸುವರ್ಣ ಟಿವಿಯಲ್ಲಿ ನನಗೆ ಕೂಡ ಮಾಹಿತಿ ಬಂತು. ನನಗೆ ಈಗ ಸುವರ್ಣ ಚಾನಲ್ ಕೂಡ ನನಗೆ ಫೋನ್ ಮಾಡಿದರು. ನಾನು ಹೇಳಿದೆ ಈ ಕೂಡಲೇ ನಾನು DD ಹತ್ರ ಮಾತಾಡ್ತೀನಿ, DD ಹತ್ರ ಮಾತಾಡಿ ರಿಪೋರ್ಟ್ ತರಿಸ್ಕೊತಿರುತ್ತೆ. DD ಹತ್ರ ಮಾಡಿ ನಾನು ಇವತ್ತು ರಿಪೋರ್ಟ್ ಕಳಿಸಿದ್ರು. ಸೊ ನಾನು ಹಠಾತ್ ಅಂತ ನೀವು ಇರೋದು ನೋಡಿ ನಾನು ಓಡಿ ಬಂದೆ. ನಾನು ಇವತ್ತು ಕೆಲವು ಬ್ರೋಕರ್ಗಳು ತಲೆ ಹಿಡುಕರು ಅಂತ ಹೇಳ್ಬೋದು, ತಲೆ ಹಿಡುಕರಿಂದ ಈ ಕೆಲಸ ಆಗಿದೆ. ನಾನು ಆಗಿಲ್ಲ ಅಂತೇಳಿ ಈ ಕೂಡಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಫೋನ್ ಮಾಡಿ FIR ದಾಖಲೆ ಮಾಡ್ತಾಯಿದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡ್ತಾ ಇದ್ದೀನಿ. ಆ ತಲೆ ಹಿಡಕನ್ನ ಕರ್ಕೊಂಡ್ಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸರಿಗಾಗಿ ಈಗ ನಾನು ಕಳಿಸ್ಕೊಟ್ಟಿದ್ದೀನಿ. ನಾನು DD ಹತ್ರ ಮಾತಾಡಿದ್ದೀನಿ. ಈ ಕೂಡಲೇ ನಾನು ಲೆಟರ್ ಕಳಿಸ್ತಾ ಇದ್ದೀನಿ, ಶಿಫಾರಸು ಮಾಡ್ತಾ ಇದ್ದೀನಿ. ಇದನ್ನು ವಜಾ ಮಾಡಿ ಈ ರಿಜಿಸ್ಟರ್ ವಜಾ ಮಾಡಿ ಕಳಿಸ್ತಾ ಇದ್ದೀನಿ. ಯಾಕೆಂದರೆ ಇದು ಆನ್ಲೈನ್ ಪದ್ಧತಿ ಆಗಿದ್ದರಿಂದ ಸಬರೀಶ್ ಅವರು ಇದರಲ್ಲಿ ಯಾಮಾರಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿದ್ದಾರೆ. ಇಲ್ಲಿ ಯಾಮಾರಿರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಯಥೇಚ್ಛವಾಗಿ ನನ್ನ ತಾಲೂಕಲ್ಲಿ ಇದಾಗೋದ್ರಿಂದ ದಯವಿಟ್ಟು ಇದಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡೋಕ್ಕಿಂತ ಮುಂಚೆ, ಮಣ್ಣು ತಿನ್ನೋಕ್ಕಿಂತ ಮುಂಚೆ ನೋಡಿ ತಿನ್ನಿ. ಯಾಕೆಂದರೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ಬರೀ ದಲಿತರೇ ಅಲ್ಲ, ಸಾಕಷ್ಟು ಜನ ಮೋಸ ಹೋಗ್ತಾವ್ರೆ. ಸಬರೀಶಿಂದ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಇದರ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನು ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ, ಯಾರು ಈ ಪೋಟಂಡಿ ಕೆಲಸ ಮಾಡಿದ್ದಾನೆ, ಯಾರು ಈ ತಲೆ ಹಿಡ್ಕ ಕೆಲಸ ಮಾಡಿದ್ದಾನೆ ಅವ್ರಿಗೆ ಶಿಕ್ಷೆ ಆಗೋ ತನಕ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾತಾಡಿದ್ದೀನಿ. ಅವ್ರಿಗೆ FIR ದಾಖಲೆ ಮಾಡೋಕ್ಕೆ ಹೇಳಿದ್ದೀನಿ. ದಯವಿಟ್ಟು ಈ ಮೆಮೊರಾಂಡಮ್ನ ನಾನು ಇಮಿಡಿಯೇಟಾಗಿ ನಾನು DD ಕಳಿಸ್ಕೊಂಡು ಇದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೊತ್ಕೊತೀನಿ. ಅದಲ್ಲ, ನಿಮಗೆ ಅನ್ಯಾಯ ಆಗ್ದಂಗೆ ನಾನು ಅದನ್ನು ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ದಯವಿಟ್ಟು ನಾನು ಹೊತ್ಕೊತೀನಿ. ಬೇರೆ ತಾಲೂಕಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಂತ ಸರ್, ಬೇರೆ ತಾಲೂಕುಗಳಲ್ಲಿ ಸರ್ ನಾನು ಅದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಸರ್. ಬೇರೆ ಈಗ ನಾನು ಸಪೋಸ್ ಎಕ್ಸಾಂಪಲ್ ಇದೇನು ಸಬ್ರಿಜಿಸ್ಟರ್ ಮಾಡ್ತಾ ಕರ್ನಾಟಕದ ಎಲ್ಲೋದ್ರೂ ಮಾಡ್ಕೊಬೋದು, ಆನ್ಲೈನ್ ಎಲ್ಲೋದ್ರೂ ಮಾಡ್ಕೊಬೋದು. ಈ ಕೆಟ್ಟ ಪದ್ಧತಿನ ದಯವಿಟ್ಟು ತೆಗಿಬೇಕು. ಇಲ್ಲಿ ನಮ್ಮ ತಾಲೂಕಲ್ಲಿ ಆಗದೆ ಇರ್ತಕ್ಕಂಥ ಕೆಲಸಗಳನ್ನ KJPL ಮಾಡ್ತಾವೆ. ಇದೇನಂತ ಇದೇನಾಗುತ್ತೆ, ಕಳ್ಕಾಕ್ರ ಮಾಡ್ತಕ್ಕಂಥ ಕೆಲಸ. ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದೆ, ಇಲ್ಲ ಅಂತ ಹೇಳ್ತಾರೆ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ದುಡ್ಡುಗೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಜಮೀನಲ್ಲಿ ನಾವೇ ಬೇಲೆ ಹಾಕೊಳ್ಳೋದು ಉತ್ತಮ ಅಂತ ಕಾಣಿಸ್ತದೆ. ಈಗ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು, ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ವರ್ಷ ಕೂಡ ನಡೆದಿದ್ದನ್ನ ಈಗಾಗಲೇ ಮಾತಾಡಿದ್ದೀನಿ. ಯಾಕಂದ್ರೆ ಈಗ ಯಾರೋ ಮಾಡೋ ತಪ್ಪಿಗೆ ಪಾಪ ನಮ್ಮ ಈ ಕೆಲವರು ಅಧಿಕಾರಿಗಳು ಬಲಿ ಆಗ್ತಾವ್ರೆ. ಇದನ್ನು ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಿ ಅವ್ನು ಯಾರು ಮಾಡಿದ್ದಾನ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಈಗಾಗಲೇ FIR ಮಾಡಿಸೋಕೆ ಕೇಳಿದ್ದೀನಿ. FIR ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಥ್ಯಾಂಕ್ ಯು.